ಧರ್ಮಸ್ಥಳದ ಪ್ರಕರಣದಲ್ಲಿ ಕುಂಟುತ್ತಾ ಸಾಗ್ತಾ ಇರುವಂತಹ ಎಸ್ಐಟಿ ತನಿಖೆ ಮತ್ತಷ್ಟು ಕುತೂಹಲವನ್ನು ಹೆಚ್ಚಿಸ್ತಾ ಇದೆ. ಇಲ್ಲಿಯವರೆಗೂ ಹಲವರನ್ನ ವಿಚಾರಣೆಗೊಳಪಡಿಸಿ ಹಲವು ಸ್ಥಳಗಳಲ್ಲಿ ಮಹಜರನ್ನು ನಡೆಸಿದಂತಹ ಎಸ್ಐಟಿ ಮುಂದೇನು ಮಾಡುತ್ತೆ ಎನ್ನುವಂತಹ ಯಕ್ಷ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದರೆ ನಿಜಕ್ಕೂ ಕೂಡ ಧರ್ಮಸ್ಥಳದ ಪ್ರಕರಣದಲ್ಲಿ ಎಸ್ಐಟಿ ಇನ್ವೆಸ್ಟಿಗೇಷನ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಎಸ್ಐಟಿಯಿಂದ ಬುರುಡೆ ಕೇಸ್ ತನಿಖೆ ಚುರುಕು. ಧರ್ಮಸ್ಥಳ ಗ್ರಾಮ ಪಂಚಾಯತ್ ದಾಖಲೆಗಳ ಪರಿಶೀಲನೆ. ಎಸ್ಐಟಿಯಿಂದ ಪಿಡಿಒ ಅಧಿಕಾರಿ ಸಿಬ್ಬಂದಿಗಳ ವಿಚಾರಣೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನ ಹೂತಿಟ್ಟ ನಿಗೂಢ ಪ್ರಕರಣದ ತನಿಖೆಯನ್ನ ಎಸ್ಐಟಿ ತೀವ್ರಗೊಳಿಸಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ದಾಖಲೆಗಳನ್ನ 3 ಹಂತಗಳಲ್ಲಿ ಪರಿಶೀಲನೆ ನಡೆಸಲಾಯಿತು. ಆರಂಭದಲ್ಲಿ ಚಿನ್ನಯ್ಯ ಹೇಳಿದಂತೆ 1995ರಿಂದ 2014ರವರೆಗಿನ ಎಲ್ಲ ಯುಡಿಆರ್ ದಾಖಲೆಗಳನ್ನು ಪರಿಶೀಲನೆ ನಡೆಸಿ ಮಾಹಿತಿ ಕಲೆ ಹಾಕಲಾಯಿತು. ಇನ್ನು 2ನೇ ಹಾಗೂ 3ನೇ ಹಂತದಲ್ಲೂ ದಾಖಲೆಗಳ ಪರಿಶೀಲನೆ ನಡೆಸಲಾಯಿತು. ಮೊದಲ ಹಂತದಲ್ಲಿ ಚಿನ್ನಯ್ಯ ಹೇಳಿದಂತೆ ಯುಡಿಆರ್ ದಾಖಲೆಗಳನ್ನ ಪರಿಶೀಲನೆ ನಡೆಸಿದ ಎಸ್ಐಟಿ ಅಧಿಕಾರಿಗಳು ಅಪರಿಚಿತ ಶವಗಳನ್ನ ದಫನ ಮಾಡಿದ ಜಾಗಗಳ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. 3ನೇ ಹಂತವಾಗಿ ಯಾರೆಲ್ಲ ಎಸ್ಐಟಿ ಕಚೇರಿಗೆ ಬಂದು ದೂರು ಕೊಟ್ಟಿದ್ದಾರೋ ಅವರೆಲ್ಲ ದೂರಿನ ಆಧಾರದಲ್ಲಿಯೂ ಗ್ರಾಮ ಪಂಚಾಯತ್ನಿಂದ ದಾಖಲೆ ತರಿಸಿಕೊಂಡು ತಲಾಶ್ ನಡೆಸಲಾಗುತ್ತಿದೆ. ಸಣ್ಣ ಸಣ್ಣ ಸಂದೇಹ ಬಂದರೂ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಪಿಡಿಒ ಸೇರಿದಂತೆ ಅಧಿಕಾರಿ ಸಿಬ್ಬಂದಿಗಳನ್ನ ಕರೆಸಿ ನಿರಂತರ ವಿಚಾರಣೆ ನಡೆಸಲಾಗುತ್ತಿದೆ. ಎಸ್ಐಟಿ ಈವರೆಗೆ ಕೇವಲ ಚಿನ್ನಯ್ಯ ಹೇಳಿದ್ದ ಶವ ಹೂತಿಟ್ಟ ಪ್ರಕರಣ ತನಿಖೆಯನ್ನ ಮಾತ್ರ ನಡೆಸುತ್ತಿದೆ ಎಂದು ಎಲ್ಲರೂ ಅಂದುಕೊಂಡಿದ್ರು. ಆದರೆ ಅದರ ಜೊತೆಗೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಎಲ್ಲಾ ಯುಡಿಆರ್ಗಳ ದಾಖಲೆ ಪರಿಶೀಲಿಸಿ ಎಲ್ಲಾ ಸಾವಿನ ಕಾರಣ ತಿಳಿಯಲು ತನಿಖೆ ನಡೆಸ್ತಾ ಇದೆ. ಒಟ್ಟಿನಲ್ಲಿ ಈ ಪ್ರಕರಣ ಇನ್ಯಾವ ದಿಕ್ಕು ಬದಲಿಸುತ್ತೆ ಅನ್ನೋದೇ ಕುತೂಹಲದ ವಿಚಾರ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.